ಸಬ್ಸಿಡಿ ತ್ಯಜಿಸಿ ಅಂತ ಒಂದು ಅಭಿಯಾನ ಶುರುವಾಯಿತು. ಪ್ರಧಾನಮಂತ್ರಿ ಅವರು ಪ್ರಥಮವಾಗಿ ನರೇಂದ್ರ ಮೋದಿ ಅಧಿಕಾರ ಬಂದಾಗ ನಾವು ಜನರಿಗೆ ಹೊರೆ ಆಗಬಾರದು ಅಂತೇಳಿ ಮನಮೋಹನ್ ಸಿಂಗ್ ಸರ್ಕಾರ ಗ್ಯಾಸ್ಗೆ ಸಬ್ಸಿಡಿಯನ್ನು ಕೊಟ್ಟು ಜನರಿಗೆ ಹೊರೆ ಆಗಬಾರದು ನೋಡಿಕೊಂಡು ಬಂದಂಥದ್ದು ಇದು ಇತಿಹಾಸ. ಅಂತ ಸಂದರ್ಭದಲ್ಲಿ ನೀವು ಗ್ಯಾಸ್ ಸಬ್ಸಿಡಿ ತ್ಯಜಿಸಿ ತೆಗೆದು ಆಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಸಹಿಸಿಕೊಳ್ಳುವ ಮಾತನ್ನು ಹೇಳ್ತಾ ಇದ್ದಾರೆ. ನೋಟು ಅಮಾನ್ಯೀಕರಣ ಮೇಲೆ 50 ದಿನ ಕಷ್ಟ ಸಹಿಸಿ ಅಂತ ಮನವಿ ಮಾಡ್ತಾರೆ. ಕೋವಿಡ್ ಸಮಯದಲ್ಲಿ ತಾಳ್ಮೆ ಮತ್ತು ಆತ್ಮನಿರ್ಭರತೆಯ ಸಂದೇಶವನ್ನು ಕೊಡ್ತಾರೆ. ತೆರಿಗೆ ಮತ್ತು ದುಬಾರಿ ಬೆಲೆ ನಡುವೆ ರಾಷ್ಟ್ರ ಹಿತದ ಹೆಸರಿನಲ್ಲಿ ಸಹನೆ ಕೇಳಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಕೇಳಬೇಕಾಗಿದೆ, ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದವರು, ಅಚ್ಚೇ ದಿನ್ ಆನೆ ವಾಲೆ ಅಂತ ಹೇಳಿದವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದವರು, ನಾನು ಚೌಕಿದಾರ್ ಅಂತ ಹೇಳಿದರು, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದರು, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿದ್ರು, ವಿಕಸಿತ ಭಾರತ ಅಂತ. ಇದು ದಿವಸಕ್ಕೆ ಒಂದೊಂದು ಒಳ್ಳೆಯ ಸ್ಲೋಗನ್ ಅನ್ನು ಹೇಳಿ ಜನರಿಗೆ ಮೋಸ ಮಾಡತಕ್ಕಂಥದ್ದನ್ನ ಇವತ್ತು ದೇಶ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮತ್ತೆ ಜನರಿಗೆ ಹೇಳ್ತಾರೆ, ಇವತ್ತು ನೀವು ದೇಶದಲ್ಲಿ ಇವತ್ತು ನೀವು ಬಂಗಾರ ಬಳಸಬೇಡಿ, ಕೆಟ್ಟರು ಹೋದ ಕಡೆ ಬಂಗಾರ ಉಪಯೋಗ ಮಾಡಬೇಡಿ. ನಿಮ್ಗೆ ಗೊತ್ತಿದೆ ಕೆಲವು ದಿವಸ ಬಂಗಾರದ ಬೆಲೆ ಎಷ್ಟು ಮಟ್ಟಕ್ಕೆ ಇರ್ತಾ ಇದೆ. ದೇಶದ ಹೆಣ್ಣು ಮಕ್ಕಳಿಗೆ ಬಂಗಾರ ಒಂದು ಕಬ್ಬಿಣ ತುಂಡಲ್ಲ, ಅವರ ಕನಸು, ಭಾವನೆ, ಭದ್ರತೆ, ಕುಟುಂಬದ ಗೌರವ, ಇದೆಲ್ಲ ಒಂದು ಸಂಕೇತವಾಗಿ ಬಹುಶಃ ಅವರ ಕಷ್ಟದ ದಿನಗಳಲ್ಲಿ ಆ ಬಂಗಾರ ಅವರಿಗೆ ರಕ್ಷಣೆ ಕೊಡ್ತದೆ ಅಂತ ಹೇಳಿದವ್ರಿಗೆ ಗೊತ್ತಿದೆ. ಅವರ ಕಷ್ಟ ದಿವಸದಲ್ಲಿ ಬಂಗಾರ ಅವರ ರಕ್ಷಣೆ ಕೊಡ್ತದೆ. ಹೆಣ್ಮಕ್ಕಳು ಜಾಗೃತಿಯಿಂದ ಬಂಗಾರವನ್ನು ಉಪಯೋಗ ಮಾಡ್ತಾರೆ, ಅದನ್ನ ಸರಿಯಾಗಿ ಅದನ್ನ ಕಷ್ಟ ದಿವಸದಲ್ಲಿ ಅದನ್ನ ಆ ಕುಟುಂಬವನ್ನ ಪೋಷಣೆ ಮಾಡ್ತಕ್ಕಂಥ, ಅದಕ್ಕೆ ಇವರು ಸಂದೇಶ ಕೊಡ್ತಾರೆ, ಬಂಗಾರ ಉಪಯೋಗ ಮಾಡಿ. ಭಾರತ ಮಹಿಳೆಯರು ತಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾರೆ, ಅಷ್ಟೇ ಮಮತೆಯನ್ನು ತಮ್ಮ ಬಂಗಾರವನ್ನು ಕಾಪಾಡ್ತಾರೆ. ಈ ಸಂಕಷ್ಟದಲ್ಲಿ ಅದು ಅದಕ್ಕೆ ಸಹಾಯ ಆಗುತ್ತೆ ಅಂತ ಎಂದು ಕೇಂದ್ರ ಸರ್ಕಾರ ನೀತಿಗಳು ಮಹಿಳೆಯರ ಭಾವನೆಗಳ ಮೇಲೆ ಹೊಡೆತ ನೀಡುತ್ತಿರುವಂತ ಹೆಣ್ಣುಮಕ್ಕಳ ಬಂಗಾರದ ತಾಳಿಯನ್ನು ಕೂಡ ಅವರ ರಾಜಕೀಯ ಪ್ರಚಾರಕ್ಕೆ ಬಳಸಿರ್ತಕ್ಕಂಥ ತಾವು ಗಮನಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ತಾಯಿ ತನ್ನ ಮಗಳನ್ನು ಮದುವೆ ಮಾಡಿ ಕಳಿಸಿದಾಗ ಕೊಡುವ ತಾಳಿ ಅದು ಒಡವೆ, ಅದು ಕೇವಲ ಆಭರಣವಲ್ಲ, ಸಪ್ತಪದಿ ತುಳಿಯುವಾಗ ಕೊಡ್ತಕ್ಕಂಥ ಒಂದು ಸಂಕೇತ ಅದು ಅನ್ನುವಂಥದ್ದನ್ನ ಮೋದಿಜಿಯವರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮೋದಿಯವರ ಹೇಳಿಕೆಯ ಮೇಲೆ ಏನಾಗಿದೆ ದೇಶದಲ್ಲಿ ಏನಾಯಿತು? ಷೇರು ಪೇಟೆ ತಲ್ಲಣಗೊಂಡಿದೆ. ಇವತ್ತು ಡಾಲರ್ನ ಮೌಲ್ಯ ಇವತ್ತು ಪರಾಕಾಷ್ಠೆಗೆ ಹೋಗಿದೆ. ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಡಾಲರ್ ಕುಸಿತ ಆಗ್ತಕ್ಕಂಥದ್ದು ನಮ್ಮ ದೇಶದ ಸ್ವಾಭಿಮಾನ ಕುಸಿತ ಆಗ್ತದೆ ಅಂತ. ಡಾಲರ್ಗೆ ಕುಸಿತ ಆಗುವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡಾಲರ್ ಕುಸಿತ ಆಗಿರ್ತಕ್ಕಂಥ ನಮ್ಮ ದೇಶ ಸ್ವಾಭಿಮಾನ ಕುಸಿತ ಆಗ್ತಾ ಇದೆ. ಇವತ್ತು ಏನಾಗ್ತಾ ಇದೆ? ಇವತ್ತು ಜಗತ್ತಿನ ಯುದ್ಧದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಮೆರಿಕ ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ನಡೆತಕ್ಕಂಥ ಯುದ್ಧದಲ್ಲಿ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಯುದ್ಧ ಆಗುವಂತ ಪ್ರದೇಶದ ಅವರ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಆದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಬೇಕಾಗಿದೆ.
ಇವತ್ತು ಈ ಸಂದರ್ಭದಲ್ಲಿ ಬಹುಶಃ ಎಲ್ಲ ತ್ಯಾಗ ಮಾಡುವ ಹೊತ್ತಿಗೆ ಮೋದಿಜಿಯವರ ಅಧಿಕಾರವನ್ನೇ ತ್ಯಾಗ ಮಾಡಿದ್ರೆ ದೇಶ ಜನರಿಗೆ ಸುಖ ಸಿಗುತ್ತದೆ ಅಂತ ಹೇಳಿದ್ರೆ ನನ್ನ ಒಂದು ಅಭಿಪ್ರಾಯ. ಅಷ್ಟು ಮಟ್ಟಿಗೆ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಈ ಎಲ್ಲ ಹೇಳಿಕೆಯ ಮೇಲೆ, ದಿನಬಳಕೆ ವಸ್ತುಗಳ ಮೇಲೆ ಇವತ್ತು ಕೇವಲ ಒಂದು ವಾಣಿಜ್ಯ ಗ್ಯಾಸ್ಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜಾಸ್ತಿ 900 ರೂಪಾಯಿ 1000 ರೂಪಾಯಿ ಹತ್ರ ನಮ್ಮ ಬಾಟಾ ಶೂವಿನಾಗೆ ದರ ಆಗ್ತಕ್ಕಂಥ 999 ಲೆಕ್ಕ 1000 ರೂಪಾಯಿ ಜಾಸ್ತಿ ಮಾಡಿ, ಅದರ ಪರಿಣಾಮ ಕೇವಲ ಇಡೀ ದೈನಂದಿನ ಜೀವನ ಮಾಡತಕ್ಕಂಥ ಮಧ್ಯಮ ವರ್ಗ ಜನರಿಗೆ ದಿನಾಂಕ ವಸ್ತುಗಳು ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಮೊತ್ತ ಸಂದೇಶ ನಮಗೆ ಕಂಪನಿಗಳು ಎಷ್ಟು ನಷ್ಟ ಮಾಡಲಿಕ್ಕೆ ಸಾಧ್ಯ ಇದೆ, ಕಂಪನಿಗಳ ಮೇಲೆ ಅನುಕಂಪ ನಮ್ಮ ಸರ್ಕಾರಕ್ಕಿದೆ. ಎಷ್ಟು ದಿವಸ ಅವರು ಅದನ್ನ ಭಾರವನ್ನು ಸಹಿಸಿಕೊಳ್ತಾರೆ ಅಂದ್ರೆ ಅರ್ಥ ಏನಂದ್ರೆ ಅವರ ಭಾರವನ್ನು ಜನರ ತಲೆಗೆ ಹಾಕಿ ಅಂತ ಹೇಳುವಂಥದ್ದು ಅವರ ಸಂದೇಶ. ಬಹುಶಃ ಅವರಿಗೆ ಉದ್ದೇಶ ಇರಬಹುದು. ಇವತ್ತು ನಮ್ಮ ದಿನನಿತ್ಯದ ಗ್ಯಾಸು, ಪೆಟ್ರೋಲ್, ಡೀಸೆಲ್ ಮೇಲೆ ದರ ಜಾಸ್ತಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಇದು ಖಂಡಿತವಾಗಿ ನಮಗೆ ಶಾಪವಾಗಿ ಪರಿಣಮಿಸ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ಅರ್ಥ ಮಾಡಬೇಕಾದ್ದು. ಬಹುಶಃ ನಾವು ಎಲ್ಲರೂ ಜನತೆಗೆ ನಾನು ಹೇಳ್ತಕ್ಕಂಥದ್ದು, ಬಹುಶಃ ನಾವು ಪ್ರತಿ ಸಾರಿ ಮೂರ್ಖರಾಗುವುದು ಬೇಡ. ಒಂದು ಸಾರಿ ಒಬ್ಬರನ್ನು ಮೂರ್ಖರನ್ನಾಗಿ ಮಾಡ್ಬೋದು, ಎಲ್ಲಾ ಸಾರಿ ಒಂದು ಬಾರಿ ಎಲ್ಲರನ್ನು ಮೂರ್ಖ ಮಾಡಿಸಬಹುದು, ಎಲ್ಲಾ ಸಲ ಎಲ್ಲರನ್ನು ಮೂರ್ಖ ಮಾಡಿಸ್ಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ಈ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಒಂದು ಕ್ರಮ ಏನಾಗಿದೆ, ಆಗ್ಬೇಕಾಗಿದೆ, ಅದರ ಬಗ್ಗೆ ಸರ್ಕಾರ ನಿರ್ದಿಷ್ಟವಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗ್ಯಾಸ್ಗೆ ಸಬ್ಸಿಡಿಯನ್ನ ಕೊಟ್ಟಿರ್ತಕ್ಕಂಥ ಯಾಕೆ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳ್ತಾರೆ. ಅದೇ ಮಾತನ್ನ ಕಡೆ ನಿಮಿಷ ಉಳಿಸ್ಕೊಂಡು ಬಂದ ಸರ್ಕಾರ, ಆದ್ರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಆ ಸಬ್ಸಿಡಿ ರದ್ದು ಮಾಡಿದೆ. ಇವತ್ತು ರೈಲ್ವೆ ಪ್ರಯಾಣ ಮಾಡತಕ್ಕಂತ ಸೀನಿಯರ್ ಸಿಟಿಸನ್ಗೆ ಸಬ್ಸಿಡಿ ಕೊಟ್ಟು ರೈಲಲ್ಲಿ ಹೋಗ್ತಕ್ಕಂಥದ್ದಾಯ್ತು. ಇವರ ಸರ್ಕಾರ ಬಂದ ರದ್ದು ಮಾಡಿದೆ. ಬಹುಶಃ ನಾವು ಭಾಷಣ ಮಾಡ್ಲಿಕ್ಕೆ ಬಾರಿ ಸುಲಭ ಇದೆ, ಅದನ್ನ ಅನುಷ್ಠಾನ ಮಾಡುವಂಥದ್ದು ಬಹಳ ಕಠಿಣ ಇದೆ. ಕಾಂಗ್ರೆಸ್ ಸರ್ಕಾರ ಕಷ್ಟವನ್ನ ಇವತ್ತು ಬಾಂಡ್ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ ಬಾಂಡ್ ಯಾಕೆ ಮಾಡಿರ್ತಕ್ಕಂಥದ್ದು, ದರ ಕಡಿಮೆ ಆಗ್ಬೇಕು. ಆ ಬಾಂಡ್ ಅನ್ನ ಮರುಪಾವತಿ ಮಾಡುವಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾಸ್ತಿ ಬಾಂಡ್ ಅನ್ನ ಮರುಪಾವತಿ ಮಾಡಿದೆ ಅಂತಕ್ಕಂಥ ಇತಿಹಾಸವನ್ನ ನಾವು ಅರ್ಥ ಮಾಡ್ಬೇಕು. ಬಾಂಡ್ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ, ಸಬ್ಸಿಡಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಡೀಸೆಲ್ ಗ್ಯಾಸಿನ ದರ ಕಡಿಮೆ ಆಗ್ಬೇಕು. ಇದು ಜನಹಿತದ ಕಾರ್ಯಕ್ರಮ. ಇವರು ಜನಹಿತವನ್ನ ಬಯಸುವುದಿಲ್ಲ, ಅವರ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರ ಯಾವತ್ತೂ ಕೂಡ ಬಂಡವಾಳಶಾಹಿಗಳ ಶ್ರೀಮಂತ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶ್ರೀಮಂತರ ಜೇಬಿಗೆ ಕೈ ಹಾಕಿ ಬಡವರ ಜೇಬಿಗೆ ಹಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡುತ್ತದೆ. ಇವರು ಬಡವರ ಜೇಬಿಗೆ ಕೈ ಹಾಕಿ ಶ್ರೀಮಂತ ಕಿಸೆಗೆ ಆಗ್ತಕ್ಕಂಥ ಕಾರ್ಯಕ್ರಮ ಯಾವುದು ಅಲ್ಲ, ಯಾವುದು ಹೌದು ಎಲ್ಲವೂ ಬಹುಶಃ ಬ್ಲಾಕ್ ಅಂಡ್ ವೈಟ್ ಇದೆ. ಇವರು ಕೆಲವು ಜನ ಪೂಜಿಗಾರ ಬಂಡವಾಳಶಾಹಿಗಳು, ಅವರ ರಕ್ಷಣೆಗೆ ಮಾತ್ರ ಇರುತ್ತೆ ಸರ್ಕಾರ, ಅವರ ಏಜೆಂಟರಾಗಿ ವರ್ತನೆ ಮಾಡ್ತಾ ಇದೆ. ಇವತ್ತು ಪೆಟ್ರೋಲ್ ಕಂಪನಿಗಳು ನಷ್ಟ ಆಗ್ತದೆ, ಅಲ್ಲೂ ಯಾವುದು ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಪೆಟ್ರೋಲ್ ಕಂಪನಿಗಳಿಗೆ ನಷ್ಟ ಆಗ್ತದೆ. ಎಷ್ಟು ದಿವಸ ನಷ್ಟ ಸಹಿಸ್ತಾರೆ? ಇದು ಅಲ್ಲ ಮಾತು, ಆ ಮಾತೇ ಆಡಬಾರ್ದು. ಜನರಿಗೆ ಕಷ್ಟ ಆಗ್ತದೆ, ಅದಕ್ಕೆ ನಾವು ಈ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಅಂತ ಹೇಳ್ಬೇಕು. ಮಾಧ್ಯಮ ಸ್ನೇಹಿತರು, ನಿಮ್ಗೂ ಕೂಡ ನೀವು ಒಂದು ಮಧ್ಯಮ ವರ್ಗದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಕಷ್ಟ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇದನ್ನೆಲ್ಲ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೇಳಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಹಾಕಿದೆ, ಯಾವತ್ತೂ ಕೂಡ ಬಡವರಿಗೆ ತೊಂದರೆ ಮಾಡತಕ್ಕಂಥದ್ದು ಮಾಡಲಿಲ್ಲ. ಅದು ಯಾವುದೇ ವಿಚಾರವನ್ನೇ ನಾನು ಹೇಳ್ಬೇಕಾದ್ರೆ ಸುಮಾರು ವಿಚಾರ ಹೇಳ್ಬೇಕು. ಆಹಾರ ಭದ್ರತಾ ಕಾಯ್ದೆ ಇರ್ಬೋದು, ಭೂ ಮಸೂದೆ ಕಾಯ್ದೆ ಇರ್ಬೋದು, ಋಣ ಪರಿಹಾರ ಕಾಯ್ದೆ ಇರ್ಬೋದು, ಜೀತ ಭದ್ರತೆ ಕಾಯ್ದೆ ಇರ್ಬೋದು,
ಬಡವರಿಗೆ ನಿವೇಶ ಕೊಡ್ತಕ್ಕಂಥ, ಬಡವರಿಗೆ ಮನೆ ಕಟ್ಟಿ ಕೊಡ್ತಕ್ಕಂಥ, ಬಡವರಿಗೆ ವಿಧವಾ ಮಾಸಾಂತ ಓಲ್ಡ್ ಏಜ್ ಪೆನ್ಷನ್ ಅಂಗವಿಕಲ ಮಾಸಾಂತ ಕೊಡ್ತಕ್ಕಂಥ, ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು, ರೈತರಿಗೆ ಧರ್ಮಾಂತ ಡೀಸೆಲ್ ಈ ಎಲೆಕ್ಟ್ರಿಕಲ್ ಫ್ರೀ ಕೊಡ್ತಕ್ಕಂಥ ಎಲ್ಲ ಸುಮಾರು 1 ಗಂಟೆ ನಾನು ಮಾತಾಡ್ತೇನೆ. ಕಾಂಗ್ರೆಸ್ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಆಹಾರದ ಇವತ್ತು ಶಿಕ್ಷಣದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಹಕ್ಕ ಅದಕ್ಕೆ ಕೂಡ ಕಟ್ಟ ಹಾಕ್ತಕ್ಕಂಥ ಪ್ರಯತ್ನ. ಹೋಗಿ ನಾವು ಏನೋ ಒಂದು ಹೆಸರು ಬದಲಾಯಿಸಿ ಅದಕ್ಕೆ ಇನ್ನೂ ಕೂಡ ಅದು ತೀರ್ಮಾನ ಆಗಿಲ್ಲ. ಇವತ್ತು ಯಾವುದೇ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲ. 15 ಫೈನಾನ್ಸ್ ಅಲ್ಲಿ ದುಡ್ಡು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ, ಕಳೆದ ವರ್ಷದ ಬಿಡುಗಡೆ ಮಾಡಿಲ್ಲ, ಈ ವರ್ಷದ ಅವರ ಪ್ಲಾನಿಂಗ್ ಅಲ್ಲಿ ಇಲ್ಲ. 15 ಫೈನಾನ್ಸ್ ಪ್ಲಾನಿಂಗ್ ಅಲ್ಲಿ ಶುರುವಾಗಿಲ್ಲ, ಕಳೆದ ಸಾರಿ ದುಡ್ಡು ಬಂದಿಲ್ಲ. ಮಹಾತ್ಮ ಗಾಂಧಿ ಉದ್ಯೋಗ ಪ್ಲಾನಿಂಗ್ ಇನ್ನೂ ಸೇರ್ಪಡೆ ಆಗಿಲ್ಲ. EVG ರಾಮ್ಜಿ ಕಾರ್ಯಕ್ರಮ ಇನ್ನೂ ಯಾವ ಪಂಚಾಯತಿ ಹೋಗಿ ನೀವು ಕೇಳಿ, ನೀವು ಪ್ಲಾನಿಂಗ್ ಆಗಿದೆ ಅಂತ ಹೇಳಿ. ಅವ್ರು ಹೌದು ಅಂತ ಹೇಳಿದ್ರೆ ನಾನು ರಾಜ್ಯಕ್ಕೆ ನಿವೃತ್ತಿ ಆಗ್ತೇನೆ. ಇದು ಬಹುಶಃ ದೊಡ್ಡ ಸ್ಥಳದಲ್ಲಿ ಮಾತಾಡ್ತಕ್ಕಂಥ ವಿಚಾರ ಹೌದಾಗಿದ್ದು ಕೂಡ ನಾನು ಸಣ್ಣ ವ್ಯಕ್ತಿಯಾಗಿ ನಿಮಗೆ ಮಾತಾಡ್ತಿದ್ದೇನೆ. ಇದು ದೇಶ ಸಮಸ್ಯೆ.